ಎಲ್ಲರಿಗೂ ನಮಸ್ಕಾರ. ಇದು ರಾಜ್ಯ ಶಿಕ್ಷಣ ಸಂಶೋಧನಾ ತರಬೇತಿ ಇಲಾಖೆ ಬೆಂಗಳೂರು ಇವರಿಂದ ಪ್ರಸ್ತುತಿ. ಈ ಒಂದು ವಿಡಿಯೋದಲ್ಲಿ ನಾವು ನಮಗೆ ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ನಲ್ಲಿರುವ QR ಕೋಡ್ಗೆ ಸಂಬಂಧಿಸಿದ ಈ ಸಂಪನ್ಮೂಲಗಳು ದೀಕ್ಷಾದಿಂದ ಸೂಕ್ತವಾಗಿ ಮ್ಯಾಪಿಂಗ್ ಆಗಿದವೆ ಎಂಬುದನ್ನು ಅರಿತುಕೊಳ್ಳುವಂತ ಕೆಲಸವನ್ನ ಮಾಡೋಣ. ಹಾಗಾಗಿ ಮೊದಲು ತಾವುಗಳು ತಮ್ಮ ಮೊಬೈಲ್ನಲ್ಲಿರುವ ದೀಕ್ಷಾ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಆಗ ಅದು ನಿಮ್ಮನ್ನು ಲಾಗಿನ್ ಪೇಜ್ಗೆ ಕರೆದುಕೊಂಡು ಹೋಗುತ್ತದೆ. ಅಥವಾ ಈಗಾಗಲೇ ಲಾಗಿನ್ ಆಗಿದ್ದಲ್ಲಿ ನೇರವಾಗಿ ಹೋಮ್ ಪೇಜ್ ಓಪನ್ ಆಗುತ್ತದೆ. ತಾವುಗಳು ಈಗ ಸೈನ್ ಇನ್ ವಿತ್ ಗೂಗಲ್ನ ಮೂಲಕ ದೀಕ್ಷಾದ ಒಳಗೆ ಪ್ರವೇಶಿಸಬಹುದು, ಅಂದರೆ ಲಾಗಿನ್ ಆಗಬಹುದಾಗುತ್ತದೆ. ನಮಗೆ ನಿಯೋಜಿಸಿರುವ ಕರ್ತವ್ಯದಲ್ಲಿ ಸೈನ್ ಇನ್ ವಿತ್ ಗೂಗಲ್ ತೆಗೆದುಕೊಳ್ಳುವುದು ಸೂಕ್ತ. ನಿಮಗೆ ಸೂಕ್ತವಾದ ಜಿಮೇಲ್ನ ಮೂಲಕ ನೀವು ಒಳ ಹೋಗಬಹುದು. ನೆನಪಿರಲಿ, ನಿಮ್ಮ ಕೆಲಸ ಮುಗಿಯುವ ತನಕ ಒಂದೇ ಜಿಮೇಲ್ನ ಮೂಲಕ ನೀವು ಲಾಗಿನ್ ಆಗುವುದು ಅತ್ಯಂತ ಸೂಕ್ತಕರವಾಗಿರುತ್ತದೆ. ಲಾಗಿನ್ ಆದ ನಂತರದಲ್ಲಿ ತಾವುಗಳು ಒಮ್ಮೆ ಪ್ರೊಫೈಲ್ ಅನ್ನು 100% ಪೂರ್ಣಗೊಳಿಸಿರುವುದರ ಬಗ್ಗೆ ಮನವರಿಕೆ ಮಾಡಿಕೊಳ್ಳಿ. ಇದು ಒಮ್ಮೆ ಮಾತ್ರ ಮಾಡಲು ಅವಕಾಶವಿರುತ್ತದೆ. ನಂತರ ನೀವು ದೀಕ್ಷಾದಲ್ಲಿರುವ ಸಂಪನ್ಮೂಲಗಳನ್ನು ನೀವು ಬಳಕೆ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನಮಗೆ ಹೋಮ್ ಪೇಜ್ ಬಂದ ನಂತರ ನಮಗೆ ಯಾವ ಪಾಠ ದೀಕ್ಷಾದ ಪ್ಯೂರಿಫಿಕೇಶನ್ಗೆ ಅಲಾಟ್ ಆಗಿರುತ್ತೋ ಆ ಪಾಠವನ್ನ ನಾವು ಮೊದಲು ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ QR ಕೋಡ್ ಇರುತ್ತೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ, ಅಲ್ಲಿ ಕಂಟೆಂಟು ಸರಿಯಾಗಿ ಮ್ಯಾಪ್ ಆಗಿದೆಯಾ ಅಥವಾ ಮ್ಯಾಪ್ ಆಗಿಲ್ವಾ ಅನ್ನೋದನ್ನ ನಾವು ನೋಡೋ ಅಂತ ಕೆಲಸ ಆಗುತ್ತೆ. ಹಾಗಾಗಿ ನಾನು ಒಂದು ಉದಾಹರಣೆಗಾಗಿ 10ನೇ ತರಗತಿಯ ಭಾಗ 1ರ ಕನ್ನಡ ವಿಷಯದ QR ಕೋಡ್ ಅನ್ನ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ 2 ರೀತಿಯ QR ಕೋಡ್ ಅನ್ನ ಟೆಕ್ಸ್ಟ್ ಬುಕ್ಕಿಗೆ ಮ್ಯಾಪಿಂಗ್ ಮಾಡಿರ್ತಾರೆ. ಒಂದು ಪರಿವಿಡಿಯ ಪಕ್ಕದಲ್ಲಿ ಇರುತ್ತೆ. ಆ QR ಕೋಡು ಆ ಸಂಪೂರ್ಣ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಿಸಿದ್ದಾಗಿರುತ್ತೆ. ಅದೇ ರೀತಿಯಾಗಿ ಪ್ರತಿ ಪಾಠದ ಉದಾಹರಣೆಗೆ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪರಿವಿಡಿ ಇದೆ. ಈ ಪರಿವಿಡಿಯ ಪಕ್ಕದಲ್ಲೇ ಒಂದು QR ಕೋಡ್ ಬರುತ್ತೆ. ಈ QR ಕೋಡು ನಮಗೆ ಇಡೀ ಇಡೀ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ್ದೇ ಆದ್ರೆ ಪ್ರತಿ ಪಾಠದ ಪಕ್ಕದಲ್ಲೂ ಒಂದು QR ಕೋಡ್ ಇರುತ್ತೆ. ಅದು ನಮಗೆ ನೋಡ್ತಾ ಇದ್ದೀರಾ, ಅದು ನಮಗೆ ಆ ಪಾಠಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನಾವು ಈಗ ಮೊದಲು ಇಡೀ ಪಾಠಕ್ಕೆ ಪುಸ್ತಕಕ್ಕೆ ಆಗಿರುವ QR ಕೋಡ್ನ ಒಮ್ಮೆ ನೋಡೋಣ. ಅದನ್ನ ಸ್ಕ್ಯಾನ್ ಮಾಡೋಣ. ತಕ್ಷಣವೇ ಅದು ತೆರೆದುಕೊಳ್ಳುತ್ತದೆ. ಇಲ್ಲಿ ನೋಡ್ಬೋದು. ಇಲ್ಲಿ ವಿಶೇಷ ಏನು ಅಂದ್ರೆ, ನಮ್ಮ ಭಾಷೆ, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಸಂಕಲ್ಪ ಗೀತೆ, ಅಕ್ಕಿ ಹಾರುತ್ತಿದೆ ನೋಡಿದಿರಾ, ಕೌರವೇಂದ್ರನ ಕೊಂದೆ ನೀನು, ಚಲಮನೆ ಮೆರೆವೆಂ. ಈ ರೀತಿಯಾಗಿ ಇಡೀ
ಆ ಪುಸ್ತಕದಲ್ಲಿರುವ ಎಲ್ಲ ಘಟಕ ಮತ್ತು ಪದ್ಯಗಳು ತೆರೆದುಕೊಳ್ಳುತ್ತವೆ. ನಂತರ ನಮಗೆ ನೆನಪಿರ್ಲಿ, 3 ರೀತಿಯ ಕಂಟೆಂಟ್ಗಳು ಇಲ್ಲಿರ್ತದೆ: ವಿಡಿಯೋ, ಡಾಕ್ಯುಮೆಂಟ್ಸ್ ಅಂಡ್ ಇಂಟರಾಕ್ಟಿವ್ಸ್ ಅಂತ. ಮೊದಲು ಆಲ್ ಅನ್ನೋದಿರುತ್ತೆ. ನಮಗೆ ಒಂದೇ ಪಾಠವನ್ನ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಈ ಸಂಪನ್ಮೂಲಗಳು ಅನ್ನೋದು ಮಾತ್ರ ಇಲ್ಲಿ ತೆರೆದುಕೊಂಡಿದೆ. ಸೊ ಅಂದ್ರೆ ಈ ಸಂಪನ್ಮೂಲ ಮಾತ್ರ ಅಲ್ಲಿದೆ. ಅದಾದ್ಮೇಲೆ ಮತ್ತೆ ನಮ್ಮ ಭಾಷೆ ಅನ್ನೋದು ಬರುತ್ತೆ. ಆ ನಮ್ಮ ಭಾಷೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಏನಾಗುತ್ತೆ, ಆ ಪಾಠಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಪಾಠದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಕಂಟೆಂಟ್ ಸರಿಯಾಗಿದೆಯಾ. ಸೊ ಇಲ್ಲಿ ನೋಡಿ, ನಮ್ಮ ಭಾಷೆಯ ಪಠ್ಯ ಪುಸ್ತಕ ಇಲ್ಲಿ ತೆರೆದುಕೊಂಡಿದೆ. ಸೊ ಏನ್ ಪಠ್ಯ ಪುಸ್ತಕ ಇದೆಯೇ ಅದನ್ನ ಇಲ್ಲಿ ಮ್ಯಾಪಿಂಗ್ ಮಾಡಲಾಗಿದೆ. ಸೊ ಇಲ್ಲಿ ಆಗಿರುವ ಮ್ಯಾಪಿಂಗ್ ಸರಿಯಾಗಿದೆಯಾ, 2025-26ನೇ ಸಾಲಿಗೆ ಸೂಕ್ತವಾಗಿದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನಾನು ವಾಪಸ್ ಬಂದೆ. ಅದೇ ರೀತಿ ವ್ಯಾಘ್ರ ಗೀತೆಯನ್ನ ನೋಡುವಂತ ಕೆಲಸ, ಸೊ ಅದೇ ರೀತಿ ಭಾಗ್ಯಶಿಲ್ಪಿಗಳು ನೋಡುವ ಕೆಲಸ ಇಲ್ಲಿ ನೋಡ್ಬೋದು. ಸೊ ಇವುಗಳಲ್ಲಿ ಕೇವಲ ಪಠ್ಯ ಪುಸ್ತಕವನ್ನ ಮಾತ್ರ ಮ್ಯಾಪಿಂಗ್ ಮಾಡಲಾಗಿದೆ. ಇತರೆ ಯಾವುದೇ ಸಂಪನ್ಮೂಲಗಳನ್ನ ಇಲ್ಲಿ ಮ್ಯಾಪಿಂಗ್ ಮಾಡಲಾಗಿರುವುದಿಲ್ಲ. ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ ಅನ್ನ, ಸೊ ಇಡೀ ಟೆಕ್ಸ್ಟ್ ಬುಕ್ ಅನ್ನ ನಾವು ನೋಡುವಂತದ್ದಾಗುತ್ತೆ. ಇಲ್ಲಿ ಪ್ರತಿ ಪಾಠಕ್ಕೆ ಇತರೆ ಡಾಕ್ಯುಮೆಂಟ್ಗಳು ಅಂದ್ರೆ ಇತರೆ ಸಂಪನ್ಮೂಲಗಳನ್ನು ಸಹ ಇಲ್ಲಿ ಮ್ಯಾಪ್ ಮಾಡಬೇಕಾಗಿರುವಂತದ್ದು ಇಲ್ಲಿ ನಮಗೆ ಕಾಣುತ್ತಿದೆ. ನೆಕ್ಸ್ಟ್ ಮುಂದುವರಿಯೋಣ. ಈಗ ಒಂದು ಘಟಕಕ್ಕೆ ಹೊಂದಾಣಿಕೆ ಆಗಿರುವಂತಹ ಈ QR ಕೋಡ್ ಅನ್ನ ನಾವು ಹೇಗ್ ಮ್ಯಾಪ್ ಮಾಡೋದು ಅನ್ನೋದು ನೋಡೋಣ. ಮುಖ್ಯವಾಗಿ ಮೊದಲೇದಾಗಿ ಏನ್ ಮಾಡಿ, QR ಕೋಡ್ ಅನ್ನ ಅಕ್ಸೆಸ್ ಮಾಡುವಾಗ ಇಲ್ಲಿ QR ಕೋಡ್ ಸೈನ್ ಇರುತ್ತೆ. ಸೊ ಆ ಸೈನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಈಗ ನಮ್ಮ ಭಾಷೆ ಅನ್ನೋ ಘಟಕವನ್ನ ನಾನು ನೋಡ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ಭಾಷೆ ಅನ್ನೋ ಘಟಕದ ಮುಂದೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಿದ್ದಂಗೆ ಆಟೋಮೆಟಿಕಲಿ ನಮ್ಮ ಭಾಷೆ ಅನ್ನೋದು ಓಪನ್ ಆಯ್ತು. ಇದ್ರಿಂದ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನ್ ಮಾಡಬೇಕು, ನಿಮಗೆ ಅಲರ್ಟ್ ಆಗಿರುವಂತಹ ಘಟಕವನ್ನ ಓಪನ್ ಮಾಡ್ಕೊಳ್ಬೇಕು. ದೀಕ್ಷಾವನ್ನ ಓಪನ್ ಮಾಡ್ಕೊಳ್ಬೇಕು, ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ದೀಕ್ಷಾದಲ್ಲಿ ಪ್ರೊಫೈಲ್ ಅನ್ನ 100% ಮಾಡ್ಕೊಳ್ಬೇಕು. ಅದಾದ ನಂತರ ದೀಕ್ಷಾ ಐಕಾನ್ ಇದೆ, ಆ ದೀಕ್ಷಾ ಐಕಾನ್ ಮೇಲೆ ದೀಕ್ಷಾದಲ್ಲಿ QR ಕೋಡ್ ಐಕಾನ್ ಇದೆ, ಆ QR ಕೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅದು QR ಕೋಡ್ ಓಪನ್ ಆಗುತ್ತೆ, ಪರ್ಮಿಷನ್ಸ್ ಕೇಳುತ್ತೆ. ಸೊ ವೈಲ್ ಯೂಸಿಂಗ್ ದ ಆಪ್ ಅನ್ನೋದೊಂದು ಪರ್ಮಿಷನ್ ಕೊಡಬೇಕು. ಫಸ್ಟ್ ಟೈಮ್ ಮಾತ್ರ ಅದು ಕೊಡುವಂಥದ್ದು. ಆಗ ನೀವೇನ್ ಮಾಡ್ತೀರಾ, QR ಕೋಡ್ ಓಪನ್ ಆಗುತ್ತೆ. ನಮ್ಮ ಘಟಕಕ್ಕೆ ಏನಿರುತ್ತಲ್ಲ ಅದ್ರ ಪಕ್ಕದಲ್ಲಿರುವ QR ಕೋಡ್ ಮೇಲೆ 25-26ನೇ ಸಾಲಿನ ಪಠ್ಯಪುಸ್ತಕದ QR ಕೋಡ್ ಹತ್ರ ನಾವು ತಗೊಂಬಂದ್ ಸ್ಕ್ಯಾನ್ ಕೊಡ್ತಿದ್ದಂಕ್ಲೆ ಈ ರೀತಿಯಾಗಿ ಪಾಠ ಓಪನ್ ಆಗುತ್ತೆ. ನಮ್ಮ ಭಾಷೆ ಪಾಠ ಈಗ ಓಪನ್ ಆಗಿದೆ. ಇಲ್ಲಿ ನಾವು ನೋಡಬಹುದು 3 ರೀತಿಯ ಸಂಪನ್ಮೂಲ ಇರುತ್ತೆ: ವಿಡಿಯೋ, ಡಾಕ್ಯುಮೆಂಟ್ ಅಂಡ್ ಇಂಟರಾಕ್ಟಿವ್ಸ್. ಆದ್ರೆ ಇಲ್ಲಿ 5 ಹೆಡ್ಡಿಂಗ್ ಅಲ್ಲಿ, ಪ್ರತಿ ಪಾಠದ 5 ಹೆಡ್ಡಿಂಗ್ ಅಲ್ಲಿ ಸಂಪನ್ಮೂಲಗಳಿರ್ತದೆ. ಉದಾಹರಣೆಗೆ ಈ ಸಂಪನ್ಮೂಲಗಳು ವಿವರಣಾ ಸಂಪನ್ಮೂಲಗಳು, ಅಭ್ಯಾಸ ಸಂಪನ್ಮೂಲಗಳು, ಕಲಿಕಾ ಸಂಪನ್ಮೂಲಗಳು ಮತ್ತು ಶಿಕ್ಷಕ ಕೇಂದ್ರಿತ ಸಂಪನ್ಮೂಲಗಳು. ಈ ಸಂಪನ್ಮೂಲಗಳು ಅನ್ನೋ ಭಾಗದಲ್ಲಿ ಆ ಪಾಠದ ಏನು ಪಠ್ಯಪುಸ್ತಕ ಇರುತ್ತಲ್ಲ ಅದನ್ನ ಮ್ಯಾಪ್ ಮಾಡಿದಾರ ಅಂತ ನೋಡ್ಬೇಕು. ವಿವರಣಾತ್ಮಕ ಸಂಪನ್ಮೂಲ ಅಂದ್ರೆ ವಿಡಿಯೋವನ್ನ ಹಾಕುವಂಥದ್ದು, ಚಟುವಟಿಕೆಯನ್ನ ಹಾಕುವಂಥದ್ದು ಅಲ್ಲಿ ಇರುತ್ತೆ. ಅಂದ್ರೆ ವಿಡಿಯೋ, ಈ ನಮ್ಮ ಭಾಷೆ ಪಾಠಕ್ಕೆ ಸಂಬಂಧಿಸಿದಂತಹ ಅಂದ್ರೆ ವಿಡಿಯೋಗಳನ್ನ, ಸೊ ಭಾಗ 1, ಭಾಗ 2 ಎಷ್ಟು ವಿಡಿಯೋಗಳಿರ್ತದೆ ಅಷ್ಟನ್ನ ಹಾಕುವಂಥದ್ದು, ಅಥವಾ ಒಂದೇ ಸ್ಟ್ರೆಚ್ ಅಲ್ಲಿ ಪೂರ್ತಿ ಆಗಿದ್ರೆ ಅಷ್ಟು ವಿಡಿಯೋಗಳನ್ನ ಅಲ್ಲಿ ಹಾಕುವಂಥದ್ದಾಗಿರುತ್ತೆ. ಅಭ್ಯಾಸ ಸಂಪನ್ಮೂಲಗಳಲ್ಲಿ ಮಗು ಕಲಿಕೆಯನ್ನ ಪ್ರೇರೇಪಿಸುವಂತ ಇಂಟರಾಕ್ಟಿವ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಡ್ರ್ಯಾಗ್ ಅಂಡ್ ಡ್ರಾಪ್ ಇರ್ಬೋದು, ಇತ್ಯಾದಿ ಯಾವುದೇ ಸಂಪನ್ಮೂಲಗಳಿದ್ರು ಆ ಒಂದು ಜಾಗದಲ್ಲಿ ಹಾಕುವಂಥದ್ದಾಗ್ಬೇಕು. ಕಲಿಕಾ ಸಂಪನ್ಮೂಲಗಳು ಅಂದ್ರೆ ಚಟುವಟಿಕೆಗಳು ಇರ್ಬೋದು, ಮಗು ತಾವೇ ನಿರ್ವಹಿಸಿಕೊಂಡು ಚಟುವಟಿಕೆಗಳನ್ನ ನಿರ್ವಹಿಸುವುದರ ಮೂಲಕ ತನ್ನ ಕಲಿಕೆಯನ್ನ ಕಟ್ಟಿಕೊಳ್ಳುವಂತ ಯಾವುದೇ ಆಕ್ಟಿವಿಟಿಗಳನ್ನ ಇರ್ಬೋದು ಅಲ್ಲಿ ಹಾಕುವಂಥದ್ದು ಆಗ್ಬೇಕಾಗುತ್ತೆ. ಮತ್ತು ಶಿಕ್ಷಕ ಕೇಂದ್ರಿತ ಸಂಪನ್ಮೂಲಗಳು ಅಂದ್ರೆ ಆ ಭಾಗದಲ್ಲಿ ಮುಖ್ಯವಾಗಿ ಲೆಸನ್ ಪ್ಲಾನು, FAಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳಿರ್ಬೋದು, ಈ ಅಂಶಗಳನ್ನ ಅಲ್ಲಿ ಸೇರಿಸಿರುವಂಥದ್ದು. ಅಂದ್ರೆ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡುವಂತಹ ಯಾವುದೇ ಅಂಶಗಳಿದ್ರು ಅಲ್ಲಿ ಸೇರಿಸಿರುವಂಥದ್ದು ಆಗ್ಬೇಕು. ಈ 5 ಹೆಡ್ಡಿಂಗ್ಗಳಲ್ಲಿ ಸಂಪನ್ಮೂಲಗಳು ಇದಾವ ಇಲ್ಲ ಅನ್ನೋದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಸೊ ನೋಡಿ ಮ್ಯಾಪ್ ಆಗಿದೆಯಾ ಇಲ್ಲ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೇಕು.
ಅದಾದ ನಂತರ ಮ್ಯಾಪ್ ಆಗಿದ್ರೆ ಮ್ಯಾಪ್ಡ್ ಅಂತ ತಗೊಳ್ತೀವಿ. ಮ್ಯಾಪ್ ಆಗಿಲ್ಲ ಅಂದ್ರೆ ಎಲ್ಲಿ ಸಂಪನ್ಮೂಲಗಳಿದಾವೋ ಅಲ್ಲಿಂದ ಇಲ್ಲಿಗೆ ಮ್ಯಾಪ್ ಮಾಡಬೇಕು ಅನ್ನೋದನ್ನ ಲಿಂಕ್ ಅನ್ನ ನಾವು ಕೊಡಬೇಕಾಗುತ್ತದೆ. ಸೊ ಹಾಗಾಗಿ ಮೊದಲಿಗೆ ಈ ಸಂಪನ್ಮೂಲಗಳನ್ನ ನೋಡೋಣ. ಈ ಸಂಪನ್ಮೂಲಗಳು ಒಂದು ಪಾಠದಲ್ಲಿ, ನಮ್ಮ ಭಾಷೆ ಪಾಠದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸಂಪನ್ಮೂಲಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ನಮಗೆ, ಸೊ ಅಲ್ಲಿ ಮುಂದುವರಿಯೋಣ. ನಮ್ಮ ಭಾಷೆ ಅಂತ ಅಲ್ಲಿ ಬರುತ್ತೆ ಈ ಸಂಪನ್ಮೂಲದ ಕೆಳಭಾಗದಲ್ಲಿ. ಈಗ ಇಲ್ಲಿ ಪಠ್ಯಪುಸ್ತಕವನ್ನ ಅಲ್ಲಿ ಅಂದ್ರೆ ಡಾಕ್ಯುಮೆಂಟ್ ಅನ್ನ ಅಲ್ಲಿ ಏನ್ ಮಾಡಿದ್ದಾರೆ, 10 ಪೇಜಿನ ಡಾಕ್ಯುಮೆಂಟ್ ಅನ್ನ ಅಲ್ಲಿ ಮ್ಯಾಪ್ ಮಾಡಿದ್ದಾರೆ. ಸೊ ಅಂದ್ರೆ ಅಲ್ಲಿ ಹಾಕಿದ್ದಾರೆ. ಸೊ ಇದು ರೈಟ್, ಇದು ಆಗಿದೆ. ಸೊ ನೆಕ್ಸ್ಟ್ ವಿವರಣಾ ಸಂಪನ್ಮೂಲ. ವಿವರಣಾ ಸಂಪನ್ಮೂಲ ಅಲ್ಲಿ ನೋಡಿ, ಓಪನ್ ಮಾಡ್ತಿದ್ದಂಗೆ ನೋ ಕಂಟೆಂಟ್ ಫೌಂಡ್ ಅಂತ ಇದೆ. ಅಂದ್ರೆ ಇಲ್ಲಿ ನಮ್ಮ ಭಾಷೆ ಪಾಠಕ್ಕೆ ಯಾವುದೇ ಸಂಪನ್ಮೂಲ, ವಿವರಣಾ ಸಂಪನ್ಮೂಲ ಹಾಕಿಲ್ಲ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅಭ್ಯಾಸ ಸಂಪನ್ಮೂಲ ಅದನ್ನೂ ಸಹ ಹಾಕಿಲ್ಲ. ಕಲಿಕಾ ಸಂಪನ್ಮೂಲ ಅದು ಸಹ ಹಾಕಿಲ್ಲ. ಶಿಕ್ಷಕ ಸಂಪನ್ಮೂಲ ಅದನ್ನು ಸಹ ಹಾಕಿಲ್ಲ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ನಮ್ಮ ಭಾಷೆ ಪಾಠದಲ್ಲಿ ಅಥವಾ ಗದ್ಯದಲ್ಲಿ ಸೊ ಏನು ಈ ಸಂಪನ್ಮೂಲವಾಗಿ ಟೆಕ್ಸ್ಟ್ ಬುಕ್ ಅನ್ನ, ಪಠ್ಯಪುಸ್ತಕವನ್ನ, ಆ ಘಟಕದ ಭಾಗವನ್ನ ಇಲ್ಲಿ ಮ್ಯಾಪ್ ಮಾಡಿದ್ದಾರೆ. ಸರಿಯಾಗಿ ಮ್ಯಾಪ್ ಆಗಿದೆ. ನೆಕ್ಸ್ಟ್ ಮುಂದುವರೆದು ವಿವರಣಾ ಸಂಪನ್ಮೂಲ. ವಿವರಣಾ ಸಂಪನ್ಮೂಲ ಸರಿನಾ? ಈ ವಿವರಣಾ ಸಂಪನ್ಮೂಲ ಆ ಭಾಗದಲ್ಲಾಗಲಿ, ಅಭ್ಯಾಸ ಸಂಪನ್ಮೂಲ, ಕಲಿಕಾ ಸಂಪನ್ಮೂಲ, ಶಿಕ್ಷಕ ಕೇಂದ್ರಿತ ಸಂಪನ್ಮೂಲಗಳು ಈ ಯಾವುದೇ ಭಾಗದಲ್ಲಿ ಕಂಟೆಂಟು ನಮಗೆ ಮ್ಯಾಪ್ ಆಗಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಸೊ ಇಲ್ಲಿ ನಾವು ನಮಗೇನ್ ಕೊಟ್ಟಿರುವಂತ ಫಾರ್ಮೇಟ್ ಇರುತ್ತೋ ಆ ಫಾರ್ಮೇಟ್ ನಲ್ಲಿ ಈ ಭಾಗದ ಸಂಪನ್ಮೂಲಗಳಲ್ಲಿ ನಮಗೆ ಮ್ಯಾಪಿಂಗ್ ಆಗಿರುವುದಿಲ್ಲ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ, ಅಂದ್ರೆ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಇಷ್ಟು ಕೆಲಸ ಮಾಡ್ಬಿಟ್ರೆ ಆಟೋಮೆಟಿಕಲಿ ನಿಮ್ಮ ಏನು ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ಕಿನ ಒಂದು ಕಾರ್ಯ ಇದೆಯಲ್ಲ, ಅದರಲ್ಲಿ ಮುಕ್ಕಾಲ್ ಭಾಗ ಮುಗ್ದೋದಂಗಾಯ್ತು. ಸೊ ಇದು ಒಂದು ಫಾರ್ಮ್ಯಾಟ್ ಅಲ್ಲಿ ನಾವು ಫಿಲ್ ಮಾಡ್ತೀವಿ. ಅಂದ್ರೆ ಇಂತಿಂತ ಸಂಪನ್ಮೂಲಗಳು ಮ್ಯಾಪಿಂಗ್ ಆಗಿಲ್ಲ ನಮ್ಮ ಭಾಷೆ ಪಾಠದಲ್ಲಿ ಅನ್ನೋದನ್ನ ನಾವು ಮಾಡ್ತೀವಿ. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ, ಹಾಗಾದ್ರೆ ಈ ಸಂಪನ್ಮೂಲಗಳು ಎಲ್ಲಿ ಸಿಗ್ತವೆ ಅದು ಪ್ರಶ್ನೆ ಅಲ್ವಾ? ನೆನಪಿರ್ಲಿ, ಯಾವುದೇ ಸಂಪನ್ಮೂಲವನ್ನ ದೀಕ್ಷದಿಂದ ಹೊರಗಡೆಯಿಂದ ತಗೊಂಬಂದು ಇಲ್ಲಿ ಮ್ಯಾಪ್ ಮಾಡೋದಿಲ್ಲ. ನಾವು ದೀಕ್ಷದ ಒಳಭಾಗದಲ್ಲಿರುವ ಸಂಪನ್ಮೂಲಗಳನ್ನೇ ನಾವು ಮ್ಯಾಪ್ ಮಾಡ್ಬೇಕಾಗಿರೋದ್ರಿಂದ ಆ ಸಂಪನ್ಮೂಲಗಳು ಎಲ್ಲಿ ಸಿಗ್ತವೆ ಅನ್ನೋದನ್ನ ನಾವು ಹುಡುಕ್ಬೇಕಾಗುತ್ತೆ. ಸೊ ಹಾಗಾದ್ರೆ ಹೇಗ್ ಹುಡುಕೋದು ಅಂದ್ರೆ, ನಾವು ವಾಪಸ್ಸು ಹೋಮ್ ಪೇಜಿಗೆ ಬರೋಣ. ಹೋಮ್ ಪೇಜಿಗೆ ಬಂದ್ರೆ ತುಂಬಾ ಸಿಂಪಲ್. ಇಲ್ಲಿ 2 ರೀತಿಯಲ್ಲಿ ಹುಡುಕ್ಬೋದು. ಒಂದು, ನೀವು ಇಂದಿನ ವರ್ಷದ ಟೆಕ್ಸ್ಟ್ ಬುಕ್ಸ್ ಅಂದ್ರೆ ಈಗ ನಾವು ನೋಡ್ತಾ ಇರೋದು ಕಂಪಲ್ಸರಿಯಾಗಿ ಈ ಕೆಲಸ 25-26ನೇ ಸಾಲಿನ ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ಕಿನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವಂತ ಕೆಲಸ ಆಗ್ಬೇಕು. ಆದ್ರೆ ನೀವು ಇಂದಿನ ವರ್ಷ ಅಂದ್ರೆ 24, 25, 23, 24ನೇ ಟೆಕ್ಸ್ಟ್ ಬುಕ್ ಗಳನ್ನ ನಿಮ್ಮ ಹತ್ರ, ಯಾಕೆಂದ್ರೆ ನಾವೆಲ್ಲ ಟೀಚರ್ಸ್ ಗಳಾಗಿರೋದ್ರಿಂದ ನಮ್ಮ ವಿಷಯಗಳಲ್ಲಿ 2, 3, 4 ವರ್ಷಗಳ ಅನುಭವಗಳು ಕನಿಷ್ಠವಾಗಿರೋದ್ರಿಂದ ಇಂದಿನ ವರ್ಷದ ಟೆಕ್ಸ್ಟ್ ಬುಕ್ ಗಳನ್ನ ತಗೊಂಡು ಅಲ್ಲಿ ಮ್ಯಾಪ್ ಆಗಿರುವಂತ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ, ನೆನ್ಪಿರ್ಲಿ, ನಮ್ಮ 25, 26ನೇ ಸಾಲಿನ QR ಕೋಡ್ ಕೆಳಭಾಗದಲ್ಲಿ 6 ಡಿಜಿಟ್ ನ ಒಂದು ಕೋಡ್ ಇರುತ್ತೆ. ಅದನ್ನ QR ಕೋಡ್ ಅಂತ ಕರಿತೀವಿ. ಅದೇ ಕೋಡು ಇಂದಿನ ವರ್ಷದ ಕೋಡ್ಗಳಲ್ಲಿದ್ರೆ ಅಲ್ಲೂ ಸಹ ಮ್ಯಾಪ್ ಆಗಿಲ್ಲ ಅಂತ ಅರ್ಥ. ಒಂದ್ ವೇಳೆ ಬೇರೆ ಕೋಡ್ ಇತ್ತು, ಆ ಚಾಪ್ಟರ್ ಮುಂದೆ ಇರುವ QR ಕೋಡ್ ಅಲ್ಲೇ ಬೇರೆ ಇನ್ನೊಂದು ಕೋಡ್ ಇತ್ತು ಅಂದ್ರೆ ಆ ಕೋಡ್ ಅನ್ನ ಅದು ಸ್ಕ್ಯಾನ್ ಮಾಡಿ. ಒಟ್ಟಾರೆ ಇಂದಿನ ವರ್ಷದ ಕ್ವಶನ್ ಇನ್ನು ಆ ಘಟಕದ ಮುಂದಿರುವಂತ QR ಕೋಡ್ ಗಳನ್ನ ಸ್ಕ್ಯಾನ್ ಮಾಡಿ ಇದೇ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಕಂಟೆಂಟ್ ಕರೆಕ್ಟ್ ಮ್ಯಾಪ್ ಆಗಿದೆಯಾ ನೋಡಿ. ಕಂಟೆಂಟ್ ಅಲ್ಲಿ ಕರೆಕ್ಟ್ ಮ್ಯಾಪ್ ಆಗಿದೆ, ಅದೇ ಕಂಟೆಂಟ್ ಈ ವರ್ಷಕ್ಕೆ ಸೂಕ್ತ ಆಗಿದೆ ಅಂದ್ರೆ ನೀವೇನ್ ಮಾಡ್ರಿ, ಅದ್ರದ್ದು DoID ಲಿಂಕ್ ಅನ್ನ ಈ ಚಾಪ್ಟರ್ ಗೆ ಮ್ಯಾಪ್ ಮಾಡಿ ಅಂತ ನೀವು ನಮ್ಮ ಕೊಟ್ಟಿರುವಂತ ಎಕ್ಸೆಲ್ ಫಾರ್ಮೇಟ್ ಅಲ್ಲಿ ಕೊಟ್ಬಿಟ್ರೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಹಾಗಾಗಿ ಇಂದಿನ ವರ್ಷದ QR ಕೋಡ್ ಗಳನ್ನ ಮೊದಲನೇದಾಗಿ ನೀವು ಸರ್ಚ್ ಮಾಡಬೇಕು. ಮಾಡಿ ಅಲ್ಲಿ ಇದೆ ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ, ಸೊ ಇಲ್ಲಿ ನೀವು ಮ್ಯಾಪ್ ಮಾಡುವಂಥದ್ದು ಆಗುತ್ತೆ. ಸೊ ನೆಕ್ಸ್ಟ್ ಮುಂದುವರೆದು ನೆಕ್ಸ್ಟ್ ಏನ್ ಮಾಡಬೇಕು, ಎರಡನೇದಾಗಿ ಇನ್ನೊಂದು ರೀತಿ ಇದೆ. ಏನು, ಇಲ್ಲಿ ಸರ್ಚ್ ಅನ್ನೋ ಒಂದು ಆಪ್ಷನ್ ಇದೆ. ಆ ಸರ್ಚ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನ್ ಸರ್ಚ್ ಮಾಡಬೇಕು ಅಂತ ಕೇಳುತ್ತೆ. ಅಲ್ಲಿ ಏನ್ ಮಾಡಿ, ತುಂಬಾ ಸಿಂಪಲ್ ಆಗಿ ನಮ್ಮ ಭಾಷೆ ಅಂತ ಪಾಠ, ಸೊ ಅದನ್ನ ಸರ್ಚ್ ಮಾಡಿ. ನೀವು ಸರ್ಚ್ ಮಾಡ್ಬೋದು. ಸರ್ಚ್ ಮಾಡ್ತಿದ್ದಂಕ್ಲೆ ಏನಾಗುತ್ತೆ, ಇಲ್ಲಿ
ಸೊ ನಮ್ಮ ಭಾಷೆ ಪಾಠಕ್ಕೆ ಸಂಬಂಧಪಟ್ಟಂತ ಸುಮಾರು ಸಂಪನ್ಮೂಲಗಳು ಇಲ್ಲಿ ತೆರೆದುಕೊಳ್ತವೆ. ಇದು 2ನೇ ವಿಧಾನದಲ್ಲಿ ಸರ್ಚ್ ಮಾಡುವಂಥದ್ದು. ಸಿಂಪಲ್ ಆಗಿ ನಮ್ಮ ಭಾಷೆ ಅಂತ ಟೈಪ್ ಮಾಡಿದ್ರು ದೀಕ್ಷಾದಲ್ಲಿ ಸಂಪನ್ಮೂಲಗಳು ಬರ್ತದೆ. ಸೊ ಆ ಸಂಪನ್ಮೂಲಗಳನ್ನ ನೀವು ನೋಡ್ಬೋದು. ಸೊ ಭಾಗ 1, ಭಾಗ 2, ಇದು ನಮ್ಮ ಭಾಷೆ ಟೆಕ್ಸ್ಟ್ ಬುಕ್ ಯೂನಿಟ್. ಸೊ ಓಪನ್ ಮಾಡ್ಕೊಳ್ಬೇಕಿದು. ಇದು ಟೆಕ್ಸ್ಟ್ ಬುಕ್ ಯೂನಿಟ್ ಅಂದ್ರೆ ಬುಕ್ಕಿಂದು ಪೇಜಸ್ ಇರುತ್ತಲ್ವಾ ಅದು. ಸೊ ಈ ಟೆಕ್ಸ್ಟ್ ಬುಕ್ ನಮ್ಮ ಭಾಷೆ ಇದು ಭಾಗ 1 ಆಗಿರುತ್ತೆ. ಆಮೇಲೆ ನಮ್ಮ ಭಾಷೆ ಭಾಗ 2, ಭಾಗ 3 ಮೇಲಿದೆ, ಭಾಗ 4, ಭಾಗ 5, 5 ಭಾಗಗಳಲ್ಲಿ ಸಂಪನ್ಮೂಲವನ್ನ ಇಲ್ಲಿ ಸೃಜನೆ ಮಾಡಿರ್ತಾರೆ. ಸೊ ಆ ಭಾಗಗಳು ಅವನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೋದು, ಇದ್ ಮಾಡ್ಬೋದು. ಇಲ್ಲಿ ಇನ್ನೂ ಒಂದು ಕೊಟ್ಟಿದ್ದಾರೆ, ಡಿಜಿಟಲ್ ಟೆಕ್ಸ್ಟ್ ಬುಕ್. ಇದ್ರೊಳಗೂ ಇದೆ ನಮ್ಮ ಭಾಷೆ ಅಂತ ಅದರ ಅರ್ಥ. ಸೊ ಹಾಗಾಗಿ ಇವುಗಳನ್ನ ಹುಡುಕೋದ್ರ ಮೂಲಕ ನಾವೇನ್ ಮಾಡ್ಬೋದು, ಸೊ ಅಲ್ಲಿ ಕಂಟೆಂಟ್ ಅನ್ನ ಲಿಂಕ್ ಕೊಡೋದು. ಹಾಗಾದ್ರೆ ಲಿಂಕ್ ಕೊಡೋದು ಹೇಗೆ ಅಂತ ಉದಾಹರಣೆಗೆ ಒಂದು ಓಪನ್ ಮಾಡ್ಕೊಳ್ಳೋಣ. ಉದಾಹರಣೆಗೆ ಯಾವ್ದು ಓಪನ್ ಮಾಡೋಣ, ಇಲ್ಲೇ ನಮ್ಮ ಭಾಷೆ ಭಾಗ 5 ಓಪನ್ ಮಾಡ್ತೀನಿ. ಸೊ ಆ 5 ಓಪನ್ ಮಾಡ್ತಿದ್ದಂಕ್ಲೆ ಆ ಒಂದು ಕಂಟೆಂಟ್ ಇಲ್ಲಿ ತೆರ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಸರ್ಕಾರ ಒಂದು ವಿಡಿಯೋ ಕಂಟೆಂಟ್ ಇದಾಗಿದೆ, ವಿವರಣಾತ್ಮಕ ಸಂಪನ್ಮೂಲ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಸಂಪನ್ಮೂಲವನ್ನು ಓಪನ್ ಮಾಡಿದ ನಂತರ ಈ ಒಂದು ಲಿಂಕ್ ಅಲ್ಲಿ ಖಾಲಿ ಇತ್ತು ಆ ಜಾಗದಲ್ಲಿ, ಇದನ್ನ ಲಿಂಕ್ ಅಲ್ಲಿ ಕೊಡಿ ಅನ್ನಂತ ಸೊ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಿ ಒಂದು ಇದನ್ನ ನಾವು ಅಲ್ಲಿ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ನಾವು ಹೇಗ್ ಕೊಡೋದು, ಇದ್ರದ್ದು ಡು ಐ ಡಿಯನ್ನ ನಾವು ತಗೊಳ್ಬೇಕು. ಹಾಗಾದ್ರೆ ಯಾವುದೇ ಒಂದು ಕಂಟೆಂಟ್ ನ ಡು ಐ ಡಿ ತಗೊಳ್ಳೋದು ಹೇಗೆ ಅಂದ್ರೆ ತುಂಬಾ ಸಿಂಪಲ್. ಇಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಬಹುದು. ಸೊ ನಾವು ಏನು ವಿಡಿಯೋವನ್ನ ಓಪನ್ ಮಾಡ್ಕೊಳ್ತೀವಿ ಅದರ ಮೇಲ್ಭಾಗದಲ್ಲಿ ರೈಟ್ ಕಾರ್ನರ್ ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಪಕ್ಕದಲ್ಲಿ ಶೇರ್ ಆಪ್ಷನ್ ಇದೆ. ಆ ಶೇರ್ ಐಕಾನ್ ನ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಶೇರಿಂಗ್ ಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ. ಅಲ್ಲಿ ನೋಡ್ಬೋದು ಶೇರಿಂಗ್ ಲಿಂಕ್ ಅಂತ ಒಂದು ಆಪ್ಷನ್ ಬಂದಿದೆ, ಅದ್ರ ಮುಂದೆ ಕಾಪಿ ಅಂತ ಇದೆ. ಆ ಶೇರಿಂಗ್ ಲಿಂಕ್ ಒಳಗೆ ನೋಡಿ diksha.gov.in ಪ್ಲೇಡ್ ಕಂಟೆಂಟ್ do_ ಒಂದು ನಂಬರ್ ಬಂದಿದೆ. ಆ do_ ನಂಬರ್ ಇದೆಯಲ್ಲ ಅದನ್ನೇ ನಾವು ಡು ಐ ಡಿ ಅಂತ ಕರಿತೀವಿ. ಈ ಡು ಐ ಡಿಯನ್ನ ಮ್ಯಾಪಿಂಗಿಗೋಸ್ಕರ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದು 24 ಡಿಜಿಟ್ ಇರುವಂತ ಒಂದು ನಂಬರ್ ಆಗಿರುತ್ತೆ. ಸೊ ಹಾಗಾಗಿ ಆ ಡು ಐ ಡಿನ ಕಾಪಿ ಮಾಡ್ಬೇಕು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ತಗೊಂಡೋಗಿ ನಮ್ಮ ಫಾರ್ಮೇಟಿಗೆ ಹಾಕಿ, ಆಯ್ತಾ. ಸೊ ಫಾರ್ಮೇಟ್ ಅಲ್ಲಿ ಈ ಒಂದು ಡು ಐ ಡಿಯ ಒಂದು ಕಂಟೆಂಟ್ ಅನ್ನ ಈ ತರ ಚಾಪ್ಟರ್ ಅಲ್ಲಿ ಇರುವ ಡು ಐ ಡಿಯ ಕಂಟೆಂಟ್ಗೆ ನೀವು ಮ್ಯಾಪ್ ಮಾಡಿ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಇಷ್ಟು ನಾವು ಮಾಡ್ಬೇಕು. ಮೊದಲೇದಾಗಿ ಇಲ್ಲಿ 2 ಕೆಲಸ ಆಗುತ್ತೆ ಟೆಕ್ಸ್ಟ್ ಬುಕ್ ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ ಮ್ಯಾಪಿಂಗ್ ವಿಚಾರದಲ್ಲಿ. ಮೊದಲನೇ ಕೆಲಸ ಏನು, ಇಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನು ಕೊಟ್ಟಿರುವಂತ ಕಂಟೆಂಟ್ ಕೊಟ್ಟಿರುವಂತ ಕ್ಯೂ ಆರ್ ಕೋಡ್ ನಲ್ಲಿ ಕಂಟೆಂಟ್ ಸರಿಯಾಗಿ ಮ್ಯಾಪ್ ಆಗಿದೆಯಾ ಅನ್ನೋದು. ಅದನ್ನ ಹೇಗ್ ನೋಡ್ಬೇಕು, ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಿದ್ದಂಕ್ಲೆ ಅಲ್ಲಿ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತಹ 5 ಸಂಪನ್ಮೂಲಗಳು ಓಪನ್ ಆಗ್ತವೆ. ಒಂದು ಈ ಟೆಕ್ಸ್ಟ್ ಬುಕ್, ಆಮೇಲೆ ವಿವರಣಾತ್ಮಕ ಸಂಪನ್ಮೂಲ, ಕಲಿಕಾ ಸಂಪನ್ಮೂಲ, ಅಭ್ಯಾಸ ಸಂಪನ್ಮೂಲ ಮತ್ತು ಶಿಕ್ಷಕ ಸಂಪನ್ಮೂಲಗಳು ಅಂತ ಓಪನ್ ಆಗ್ತದೆ. ಆ ಊರಲ್ಲಿ ಅಷ್ಟು ಮ್ಯಾಪ್ ಆಗಿದೆಯಾ ಅನ್ನೋದು ನೀವು ನೋಡ್ಬೇಕು. ಮ್ಯಾಪ್ ಆಗಿಲ್ಲ ಅಂದ್ರೆ ಮ್ಯಾಪ್ ಆಗಿಲ್ಲ ಅಂತ ಕೊಡ್ತೀರಾ. ಅದಾದ ನಂತರ ನೀವೇನ್ ಮಾಡ್ತೀರಾ, ಮುಂದುವರೆದು ಈಗ ಮ್ಯಾಪ್ ಆಗಿಲ್ಲ ಅನ್ನೋದು ನೀವು ನೋಡ್ತೀರಾ. ಅದಾದ್ಮೇಲೆ ಈಗ ಮ್ಯಾಪ್ ಆಗಿಲ್ಲ ಅಂದ್ರೆ ನಾವು ಆ ಜಾಗಕ್ಕೆ ಏನ್ ಮ್ಯಾಪ್ ಮಾಡ್ಬೇಕು ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ, 2 ರೀತಿ ಸರ್ಚ್ ಮಾಡ್ತೀರಾ. ಮೊದಲೇ ಸರ್ಚು ಈ ಸರಿ ನಾವು ಮಾಡ್ತಿರೋದು 25-26ನೇ ಸಾಲಿಂದು. ಹಾಗಾಗಿ ನೀವೇನ್ ಮಾಡ್ತೀರಾ, ಹಿಂದಿನ ವರ್ಷದಕ್ಕೆ ಹೋಗ್ತೀರಾ. ಹಿಂದಿನ ವರ್ಷದಕ್ಕೆ ಅಂದ್ರೆ 24-25ನೇ ಸಾಲಿನಲ್ಲಿರುವಂತ ಆ ಪಾಠದ ಮುಂದೆ ಇರುವ ಕ್ಯೂ ಆರ್ ಕೋಡ್ ಅನ್ನ ಈಗ ಹೇಗ್ ಸ್ಕ್ಯಾನ್ ಮಾಡಿದ್ವಿ ಅದೇ ತರ ಸ್ಕ್ಯಾನ್ ಮಾಡಿ ಅಲ್ಲಿ ಓಪನ್ ಆಗುತ್ತೆ ಕಂಟೆಂಟ್. ಆ ಕಂಟೆಂಟ್ ಸೂಕ್ತವಾಗಿ ಈ ವರ್ಷಕ್ಕೆ ಅಗತ್ಯತೆ ಇದೆ ಅಂದ್ರೆ, ಕೆಲವು ಸಂದರ್ಭದಲ್ಲಿ ಪಾಠಗಳು ಬಿಟ್ಟೋಗಿದೆ. ಕನ್ನಡ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಗಣಿತ 10ನೇ ತರಗತಿಯಲ್ಲಿ ಪೈಥಾಗೋರಸನ್ನ ಹಿಂದಿನ ವರ್ಷದಲ್ಲಿತ್ತು, ಈ ವರ್ಷ ತೆಗ್ದಾಕಿದ್ದಾರೆ. ಸೊ ಹಾಗಾಗಿ ಅಂತ ಕಂಟೆಂಟ್ ಅನ್ನು ಹೊರತುಪಡಿಸಿ ಮಿಕ್ಕ ಕಂಟೆಂಟ್ ಯಾವ್ದಿರುತ್ತೋ ಅದನ್ನ ಓಪನ್ ಮಾಡಿ ಅದರ ಡು ಐ ಡಿಯನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಫಾರ್ಮೇಟಿಗೆ ಹಾಕ್ಬೇಕಾಗುತ್ತೆ. ಒಂದು ಇಲ್ಲ ಇನ್ನೊಂದು ಅದು ಒಂದು ಮಾಡ್ಲೇಬೇಕು. ಇನ್ನೊಂದು ವಿಧಾನ, ಅದು ಈಸಿಯೆಸ್ಟ್ ವೇ ನಿಮಗೆ. ಇನ್ನೊಂದು ವಿಧಾನ ಏನು, ನಮ್ಮ ಭಾಷೆ ಪಾಠಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದು ನಮ್ಮ ಭಾಷೆ ಅಂತ ಎಲ್ಲಿ ದೀಕ್ಷಾದಲ್ಲಿ ಸರ್ಚ್ ಬಾರ್ ಅನ್ನು ಓಪನ್ ಮಾಡ್ಕೊಂಡು ನೀವೇನ್ ಮಾಡಿ, ಸೊ ನಮ್ಮ ಭಾಷೆಯನ್ನ ಒಂದು ಪಾಠವನ್ನ ನಮ್ಮ ಭಾಷೆಯನ್ನ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಂಟೆಂಟ್ ಓಪನ್ ಆಗುತ್ತೆ. ಅವುಗಳನ್ನ ಓಪನ್ ಮಾಡ್ಕೊಂಡು ಅದರ ಡು ಐ ಡಿಗಳನ್ನ ತೆಗೆದು, ಪ್ರತಿಯೊಂದು ಕಂಟೆಂಟ್ಗೆ ಒಂದೊಂದು ಡು ಐ ಡಿ ಇರುತ್ತೆ, ಆ ಕಂಟೆಂಟ್ ಅನ್ನ ತೆಗೆದು ನಾವು ಇಂಥ ಪಾಠದ ಈ ಕ್ಯೂ ಆರ್ ಕೋಡ್ಗೆ ಮ್ಯಾಪ್ ಮಾಡಬೇಕು ಅಂತ ನಾವು ಕೊಡಬೇಕಾಗುತ್ತೆ. ಸೊ ಅದು ಮುಖ್ಯವಾಗಿ ಆಗ್ಬೇಕಾಗಿರುವಂತ ಒಂದು
ವಿಚಾರ. ಇಷ್ಟು ಕೆಲಸ ಆಯ್ತು ಅಂದ್ರೆ ನಮಗೆ ಮುಗಿಯುತ್ತೆ. ಸೊ ಹಾಗಾಗಿ ತುಂಬಾ ಸಿಂಪಲ್ ಆಗಿರುವಂತ ಕೆಲಸ. ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಬಟ್ ಕೆಲಸವನ್ನ ನೀವು ಕೂತ್ಕೊಂಡ್ರೆ 1 or 2 ಅವರ್ಸ್ ಅಲ್ಲಿ ಇಡೀ ಕೆಲಸನೇ ಮುಗಿಸ್ಬೋದು. ಹಾಗಾಗಿ ಆ ವಿಚಾರ ನಿಮಗೆ ಗೊತ್ತಿರ್ಲಿ. ಹಾಗಾದ್ರೆ ಮ್ಯಾಪಿಂಗ್ ವಿಚಾರ ಹೇಗ್ ಮಾಡೋದು ಅಂತ. ನಾವೇನ್ ಮ್ಯಾಪ್ ಮಾಡೋದಿಲ್ಲ. ಮ್ಯಾಪ್ ಅನ್ನ ರಾಜ್ಯಾಂತದಿಂದ ಮತ್ತು NCERT ವತಿಯಿಂದ ಆಗುತ್ತೆ. ಹಾಗಾದ್ರೆ ನಾವು ಹೇಗೆ ಕಂಟೆಂಟ್ ಅನ್ನ ಕೊಡೋದು ಅನ್ನೋದಾದ್ರೆ, ನಾವು ಮುಖ್ಯವಾಗಿ ಈ ಒಂದು ವಿಷಯ, ಇದಕ್ಕಿಂತ ಮುಖ್ಯ ಇನ್ನೊಂದು ಹೇಳ್ತೀನಿ. ನಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ, ನಾವೇನ್ ಮಾಡೋದು ಅಂದ್ರೆ ಇಲ್ಲಿ ನೋಡ್ಬೋದು. ಸೊ ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ, KTBS ಅಂತ ಕರಿತೀವಿ, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಕರಿತೀವಿ. ಅಲ್ಲಿ ನಮಗೆ ಸೊ 23, 24, 24, 25 ಮತ್ತು 25, 26ನೇ ಸಾಲಿನ ಎಲ್ಲಾ ಪಠ್ಯಪುಸ್ತಕಗಳು ಓಪನ್ ಆಗ್ತವೆ. ಇಲ್ಲಿ ನೋಡ್ಬೋದು 23, 24, 24, 25, 25, 26. ಇದು KTBS ನ ಒಂದು ಹೋಮ್ ಪೇಜ್ ಆಗಿರುತ್ತೆ. ಈ ಹೋಮ್ ಪೇಜ್ ನಲ್ಲೇ ನಿಮಗೆ ಎಲ್ಲಾ ಟೆಕ್ಸ್ಟ್ ಬುಕ್ಗಳು ನಿಮಗೆ ಸಿಗ್ತವೆ. ಇಲ್ಲೂ ಸಹ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದು ಪ್ರೈಮರಿ ಅಂದ್ರೆ ದಟ್ ಮೀನ್ಸ್ 1ರಿಂದ 10ನೇ ತರಗತಿವರೆಗೂ ಆದ್ರೆ, ಸೊ ಅದೇ ರೀತಿಯಾಗಿ ನೀವು KTBS ಟೆಕ್ಸ್ಟ್ ಬುಕ್ಸ್ PUC ಅಂತ ಕೊಟ್ರೆ PUC ಯಲ್ಲಿರುವಂತ ಟೆಕ್ಸ್ಟ್ ಬುಕ್ಗಳು ಓಪನ್ ಆಗ್ತವೆ. ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಬುಕ್ಸ್. ಸೊ ಎಲ್ಲಾ ಟೆಕ್ಸ್ಟ್ ಬುಕ್ PUCಯ ಕರ್ನಾಟಕ ರಾಜ್ಯದಲ್ಲಿ ಪಠ್ಯಕ್ರಮ ಏನಿದೆಯೋ ಆ ಒಂದು ಪಠ್ಯಕ್ರಮದ ಎಲ್ಲಾ ಪುಸ್ತಕಗಳು ಇಲ್ಲಿ ಓಪನ್ ಆಗ್ತವೆ. ರಿವೈಸ್ಡ್ ಟೆಕ್ಸ್ಟ್ ಬುಕ್ ಅಂತ ಇಲ್ಲೇ ಬಂದ್ಬಿಡುತ್ತೆ. 2023ರಲ್ಲಿ ಯಾವ್ಯಾವ ರಿವೈಸ್ ಆದ್ವು, ಹಾಗೆ 24ರಲ್ಲಿ ಯಾವ್ಯಾವ್ದು ರಿವೈಸ್ ಆಗಿದೆ. ಸೊ ಅದೇ ರೀತಿ 24ರಲ್ಲಿ, ಸೊ ಅದೇ ತರ 24ರಲ್ಲಿ ಇನ್ಯಾವ್ದು ರಿವೈಸ್ ಆಗಿದೆ, ಈ ಪುಸ್ತಕಗಳು ನಿಮಗೆ ಇಲ್ಲೇ ಸಿಗ್ತದೆ. ಹಾಗೆ 25, 26ರಲ್ಲಿ ರಿವೈಸ್ ಯಾವ್ದಾಗಿದೆ ಅಂತಂದ್ರೆ ನಿಮಗೆ ಬೇಕಾದಂತ ಪಠ್ಯಪುಸ್ತಕಗಳನ್ನ ಎಲ್ಲಿ ನೋಡೋದು ಅಂದ್ರೆ KTBS ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗ್ತದೆ. ಸೊ ಹಾಗಾಗಿ ನಮ್ಮ ಹತ್ರ ಬುಕ್ ಇಲ್ಲ, ನಾವೇನ್ ಮಾಡೋದು ಅನ್ನೋ ಚಿಂತೆನೂ ಬೇಡ. ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿ ನಿಮ್ದೊಂದು ಚಾಪ್ಟರ್ನ ನೀವು ಅಸೆಸ್ ಮಾಡ್ಬಿಟ್ರೆ ಸಾಕಾಗುತ್ತೆ. ಸೊ ಇದು ಒಂದು ವಿಚಾರ. ಹಾಗಾದ್ರೆ ನೆಕ್ಸ್ಟ್ ಫಾರ್ಮೆಟ್ ಅನ್ನ ಹೇಗ್ ಫಿಲ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಮುಖ್ಯವಾಗಿ ಸೊ ನಮ್ಮಲ್ಲಿ ಇದು DSCRT ವತಿಯಿಂದ ನೀಡಿರುವಂತ ಒಂದು ಫಾರ್ಮೆಟ್. ಸೊ ಇಲ್ಲಿ ಮ್ಯಾಪ್ ಆಗಿದೆಯಾ ಇಲ್ಲ ಅನ್ನೋದು 2ನೇ ಶೀಟ್ ಅಲ್ಲಿ ಸಿಗುತ್ತೆ. ಹಾಗೆ 3ನೇ ಶೀಟ್ ಅಲ್ಲಿ ಸೊ ಈಗ ಮ್ಯಾಪ್ ಆಗಿಲ್ಲ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಮ್ಯಾಪ್ ಮಾಡ್ಬೇಕು ಅನ್ನೋ ಒಂದು ವಿಚಾರವೂ ಸಹ ಇಲ್ಲಿ ಇದೆ. ಇದನ್ನು 1 ನಿಮಿಷದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಸೊ ಮುಖ್ಯವಾಗಿ 2ನೇ ಶೀಟಿಗೆ ಬರೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ನೋಡ್ತಾ ಹೋಗೋಣ. ಸೀರಿಯಲ್ ನಂಬರ್ 1 ಕ್ಲಾಸ್ 10th ಸಬ್ಜೆಕ್ಟ್ ಕನ್ನಡ. ನಾನೇನು ನಮ್ಮ ಭಾಷೆ ಹೇಳಿದ್ನಲ್ಲ ಅದಕ್ಕೆ ನಾನು ಹೇಳ್ತಾ ಹೋಗ್ತೇನೆ. ಸೊ ಸೀರಿಯಲ್ ನಂಬರ್ 1 ಕ್ಲಾಸು, ಸಬ್ಜೆಕ್ಟು ಮೀಡಿಯಮ್ಮು ಕನ್ನಡ. ನೆಕ್ಸ್ಟ್ ನೇಮ್ ಆಫ್ ದ ಚಾಪ್ಟರ್ ನಮ್ಮ ಭಾಷೆ. ನೇಮ್ ಆಫ್ ದ ಕಂಟೆಂಟ್ ಅಂದ್ರೆ ಅಲ್ಲಿ ಬಂತು. ಸೊ ಯಾವ್ಯಾವುದು ನಮಗೆ ಅಲ್ಲಿ ನೇಮ್ ಆಫ್ ದ ಕಂಟೆಂಟ್ ಅಲ್ಲಿ 5 ಕೆಟಗರಿ ಬಂದಿದೆ, ನೆನಪಿದೆಯಾ? ಯಾವುದು? 1ನೇದು ಈ ಟೆಕ್ಸ್ಟ್ ಬುಕ್, 2ನೇದು ವಿವರಣಾತ್ಮಕ ಸಂಪನ್ಮೂಲ, 3ನೇದು ಯಾವುದು? ಅಭ್ಯಾಸ ಸಂಪನ್ಮೂಲ, 4ನೇದು ಕಲಿಕಾ ಸಂಪನ್ಮೂಲ, 5ನೇದು ಶಿಕ್ಷಕ ಸಂಪನ್ಮೂಲ. ಇವುಗಳನ್ನು ಬರೆಯೋದು. ಮೊದಲೇದು ಯಾವುದು? ನೇಮ್ ಆಫ್ ದ ಕಂಟೆಂಟ್ ಅಂದ್ರೆ ಅಲ್ಲಿ ಸೊ ಯಾವುದು? ವಿವರಣಾತ್ಮಕ ಸಂಪನ್ಮೂಲ ಅಥವಾ ಫಸ್ಟಿಗೆ ಈ ಟೆಕ್ಸ್ಟ್ ಬುಕ್, ಈ ಸಂಪನ್ಮೂಲ. ನೆಕ್ಸ್ಟ್ ಟೈಪ್ ಆಫ್ ದ ಕಂಟೆಂಟ್, ಅದ್ರೊಳಗೆ ಏನಿತ್ತು? PDF ಇತ್ತು, PDF ಫೈಲ್ ಇತ್ತು. ಟೈಪ್ ಅಂದ್ರೆ ಡಾಕ್ಯುಮೆಂಟ್ ಬರಿತೀರಾ. ಡ್ಯೂರೇಷನ್ ಆಫ್ ದ ಕಂಟೆಂಟ್, ಡಾಕ್ಯುಮೆಂಟ್ ಆದ್ರೆ ನಿಮಗೆ ನೋಡೋಕೆ ಎಷ್ಟು 10 ಪೇಜ್ ಇತ್ತು, ಹಾಗಾಗಿ ನಿಮಗೆ ಎಷ್ಟು ಟೈಮ್ ಬೇಕೋ ಅದು ಬರೀತೀರಾ. ಅದ್ರದ್ದು DO-ID ತೆಗಿತೀರಾ. DO-ID ತೆಗಿಯೋದು ಹೇಳ್ದೆ, ಆ ಕಂಟೆಂಟ್ ಅನ್ನು ಓಪನ್ ಮಾಡಿದಾಗ ಟಾಪ್ ಕಾರ್ನರ್ ಅಲ್ಲಿ ಒಂದಿತ್ತು, ಅದನ್ನ ಶೇರ್ ಐಕಾನ್ ಇತ್ತು. ಆ ಶೇರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಲಿಂಕ್ ಬರುತ್ತೆ, ಅದ್ರಲ್ಲಿ DO-ID ಇದೆ, ಕಾಪಿ ಕೊಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀರಾ. ನೆಕ್ಸ್ಟ್ QR ಕೋಡ್ ಆಫ್ ದ ಟೆಕ್ಸ್ಟ್ ಬುಕ್ ಅಂತ ಇದೆ. QR ಕೋಡ್ ಆಫ್ ದ ಟೆಕ್ಸ್ಟ್ ಬುಕ್ ಅಂದಾಗ ನಾವಲ್ಲಿ QR ಕೋಡ್ ನ ನಮ್ಮ ಭಾಷೆ QR ಕೋಡ್ ನ ಕೆಳಭಾಗದಲ್ಲಿ ಒಂದು 6 ಡಿಜಿಟ್ ಇಂದ ಒಂದು ಕೋಡ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ಭಾಷೆಗೆ ನಾವು ಹೇಳೋದಾದ್ರೆ ಅಲ್ಲಿ ನಮ್ಮ ಭಾಷೆಗೆ ಹೇಳೋದಾದ್ರೆ D5A7F5 ಅಂತ ಇದೆ. ಆ ಒಂದು QR ಕೋಡ್ ಅನ್ನ ಇಲ್ಲಿ ಹಾಕುವಂಥದ್ದು. QR ಕೋಡ್ ಆಫ್ ದ ಚಾಪ್ಟರ್ ಟು ಬಿ ಮ್ಯಾಪ್ಡ್, ಮ್ಯಾಪ್ ಆಗಿದೆಯಾ? ಈ ಕಂಟೆಂಟ್ ಮ್ಯಾಪ್ ಆಗಿದೆ, ಮ್ಯಾಪ್ಡ್ ಅಂತ ಬರಿತೀವಿ. ಮ್ಯಾಪ್ ಆಗಿಲ್ಲ ಅಂದ್ರೆ ನಾಟ್ ಮ್ಯಾಪ್ಡ್ ಅಂತ ಬರಿತೀವಿ. ಅದಾದ್ಮೇಲೆ ಏನ್ ಮಾಡ್ತೀರಾ? ಇದೆಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ನೇಮ್ ಆಫ್ ದ ಕಂಟೆಂಟ್ ಅಂತ ಬಂತಲ್ಲ, 2ನೇದಕ್ಕೆ ಬರ್ತೀರಾ. ಏನು ನೇಮ್ ಆಫ್ ದ ಕಂಟೆಂಟ್ ಅಲ್ಲಿ 2ನೇದು ಏನ್ ಬಂತು ನಮಗೆ? ವಿವರಣಾತ್ಮಕ ಸಂಪನ್ಮೂಲ, ಎಕ್ಸ್ಪ್ಲನೇಷನ್ ರಿಸೋರ್ಸ್ ಅಂತ. ಸೊ ಅದನ್ನ ಬರಿತೀರಾ. ಅಲ್ಲಿ ಮ್ಯಾಪ್ ಆಗಿಲ್ಲ, ನೋ ಮ್ಯಾಪ್. ಸೊ ಇದೆಲ್ಲನ್ನು
ಡ್ಯಾಶ್ ಡ್ಯಾಶ್ ಹಾಕ್ಬಿಟ್ಟು ಲಾಸ್ಟಿಗೆ ನೋ ಮ್ಯಾಪ್. ಅದೇ ತರ 5 ಮ್ಯಾಪ್ ಆಗಿದ್ರೆ ಮ್ಯಾಪ್ ಆಗಿಲ್ಲ ಅಂದ್ರೆ ಮ್ಯಾಪ್ ಆಗಿಲ್ಲ, ಇದನ್ನ ಬರೀತೀರಾ. ಸೊ ದಿಸ್ ಇಸ್ ದ 2ನೇ ಶೀಟ್ ಅಲ್ಲಿ ಬರುತ್ತೆ. ಸೊ ಶೀಟ್ ನಂಬರ್ 2 ಅಲ್ಲಿ ಇರುತ್ತದು ಇದು, ಅದನ್ನ ಕೆಲಸ ಆಗುತ್ತೆ. ನೆಕ್ಸ್ಟ್ ಶೀಟ್ ನಂಬರ್ 3 ಬರ್ತೀವಿ. ಶೀಟ್ ನಂಬರ್ 3 ಬಂದ್ರೆ ಸೇಮ್ ಥಿಂಗ್, ಸೀರಿಯಲ್ ನಂಬರ್, ಕ್ಲಾಸ್ 10th ಮೀಡಿಯಂ ಕನ್ನಡ, ಸಬ್ಜೆಕ್ಟ್ ಕನ್ನಡ. ನೆಕ್ಸ್ಟ್ ಈಗ PUC ಅಲ್ಲಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಮರಾಠಿ, ಯಾವ್ದು ಮೀಡಿಯಂ ಬರುತ್ತೋ ಅದನ್ನ ಹಾಕ್ತೀರಾ. ಸಬ್ಜೆಕ್ಟ್ ಕನ್ನಡ. ಪಾರ್ಟ್ 1 ಪಾರ್ಟ್ 2 ನಾನು ಮಾಡ್ತಿರೋದು ಪಾರ್ಟ್ 1 ಆಗಿರೋದ್ರಿಂದ ಪಾರ್ಟ್ 1. ಟೆಕ್ಸ್ಟ್ ಬುಕ್ ID ಅಂತ ಬಂದಿದೆ ಇಲ್ಲಿ. ಈ ಟೆಕ್ಸ್ಟ್ ಬುಕ್ ID ಅಂದ್ರೆ ಯಾವ್ದನ್ನ ಹಾಕ್ಬೇಕು ನಾವು? ಪರಿವಿಡಿ ಪಕ್ಕದಲ್ಲಿ ಒಂದು ID ಇತ್ತು, ನಾನು ತೋರಿಸ್ದೆ ಫಸ್ಟ್ ಓಪನ್ ಮಾಡಿ, 14D9X1 ಅಂತ. ಆ ಪರಿವಿಡಿ ಪಕ್ಕದಲ್ಲಿರುವಂತ ID ಅನ್ನ ನೀವು ಅಲ್ಲಿ ಹಾಕ್ತೀರಾ. ನೆಕ್ಸ್ಟ್ ಯಾಸ್ ಇನ್ ಓಲ್ಡ್ ಟೆಕ್ಸ್ಟ್ ಬುಕ್ ಅಂದ್ರೆ ಈಗಿಂದಲ್ಲ, ನಾವು ನೋಡೋದು ಹಿಂದಿಂದ್ರಲ್ಲಿ. ಹಿಂದಿಂದ ಅಂದ್ರೆ 23, 24, 25, 26, ಸಾರಿ 25, 26 ಈ ವರ್ಷ, 24, 25 ಹಿಂದಿನ ವರ್ಷದ ಟೆಕ್ಸ್ಟ್ ಬುಕ್ ಗಳನ್ನು ಓಪನ್ ಮಾಡಿದಾಗ ಅಲ್ಲಿ ನೇಮ್ ಆಫ್ ದ ಚಾಪ್ಟರ್ ಸೇಮ್ ಇರುತ್ತೆ. ಸೊ ಅಥವಾ ಚೇಂಜಸ್ ಏನಾದ್ರು ಇರ್ಬೋದು, ಯಾಕೆಂದ್ರೆ ಈಗ ಕನ್ನಡದಾದ್ರೆ ಸೇಮ್ ಇರುತ್ತೆ. ಈಗ ಮ್ಯಾಥಮೆಟಿಕ್ಸ್ ಇಂದು ಈಗ ಪೈಥಾಗರಸನ ಪ್ರಮೇಯ ಹಿಂದಿನ ವರ್ಷದಲ್ಲಿ ಸಪರೇಟೇ ಒಂದು ಪಾಠ ಇತ್ತು. ಇತ್ತೀಚಿನ ವರ್ಷದಲ್ಲಿ ಏನಾಗಿದೆ, ತ್ರಿಭುಜಗಳು ಪಾಠದ ಒಳಭಾಗದಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಅಲ್ಲಿ ನೇಮ್ ಆಫ್ ದ ಚಾಪ್ಟರ್ ಯಾವುದು, ಆ ಚಾಪ್ಟರ್ನ QR ಕೋಡ್, ಆ QR ಕೋಡ್ 6 ಡಿಜಿಟ್ ಇರುತ್ತಲ್ಲ, ಅದು ಅಲ್ಲಿ ಹಾಕಿ ಅದ್ರದ್ದು ID ಹಾಕಿ. ಸೊ ಅದಾದ್ಮೇಲೆ QR ಕೋಡ್ ಆಫ್ ದ ಟೆಕ್ಸ್ಟ್ ಬುಕ್ ಎಲ್ಲಿಗೆ, ಇಲ್ಲಿ ಬರ್ರಿ. ಈಗ ಎಲ್ಲಿ ಮ್ಯಾಪ್ ಮಾಡಬೇಕು ಅನ್ನೋದು, ಟು ಬಿ ಮ್ಯಾಪ್ಡ್ ಇನ್ ನ್ಯೂ ಟೆಕ್ಸ್ಟ್ ಬುಕ್ ಅಂತ ಈ ವರ್ಷದ್ದು QR ಕೋಡ್ ಹಾಕ್ಬೇಕು. QR ಕೋಡ್ ಆಫ್ ದ ಟೆಕ್ಸ್ಟ್ ಬುಕ್ ಅಂದ್ರೆ ಪರಿವಿಡಿ ಪಕ್ಕದಲ್ಲಿ ಇದೆ, 14D9X1 ಈ ವರ್ಷದ್ದು ಇದು ಯಾವುದು, ಕನ್ನಡ ಭಾಗ 1ಕ್ಕೆ ನಾನು ಹೇಳ್ತಿರೋದು, ಅದನ್ನ ಹಾಕ್ತಿವಿ. ಇಲ್ಲಿ ಯಾವ ಚಾಪ್ಟರ್ಗೆ, ನಮ್ಮ ಭಾಷೆ ಚಾಪ್ಟರ್ಗೆ ಆ QR ಕೋಡ್ ನ ಚಾಪ್ಟರ್ ಅಂದ್ರೆ ಅದ್ರದ್ದು QR ಕೋಡ್ ಏನಿರುತ್ತೆ ಅದನ್ನ ಬರೆಯೋದಷ್ಟೇ. ಅಲ್ಲಿಗೆ ಮ್ಯಾಪ್ ಮಾಡ್ಬೇಕು ಅಂತ ಹಾಕ್ಬಿಟ್ರೆ ಮುಗ್ದೋಯ್ತು. ಇಷ್ಟು 2ನೇದ್ರಲ್ಲಿ ಇರುವಂತದ್ದು. ಇಲ್ಲಿ ಏನ್ ಮಾಡ್ಬೇಕು, ಹಿಂದಿನ ವರ್ಷದ್ದು QR ಕೋಡ್ ಅನ್ನ ತಗೊಳ್ಬೇಕು. ಹಿಂದಿನ ವರ್ಷದ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಯಾವ ಚಾಪ್ಟರ್ ಅಲ್ಲಿ ಈ ಕಂಟೆಂಟ್ ಇದೆ, ಹಾಗಾಗಿ QR ಕೋಡ್ ಆಫ್ ದ ಚಾಪ್ಟರ್, ಸರಿನಾ, ಅದ್ರದ್ದು QR ಕೋಡ್ ಹಾಕ್ಬೇಕು. ಮತ್ತೆ ಡೂ ID ಆಫ್ ದ ಚಾಪ್ಟರ್. ಸೊ ಅದ್ರದ್ದು ಡೂ ID ಅನ್ನ ಕೊಡ್ಲೇಬೇಕು. ಡೂ ID ತೆಗೆಯೋದು ಹೇಳಿದೀನಿ. ಮೇಲ್ಗಡೆ 3 ಶೇರ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು, ಶೇರ್ ಬಟನ್ ಬರುತ್ತೆ, ಅಲ್ಲಿ ಕಾಪಿ ಕೊಡೋದು, ಇಲ್ಲಿ ಬಂದು ಪೇಸ್ಟ್ ಮಾಡೋದು. ಸೊ ಅಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಈ ಒಂದು ಕೆಲಸ ಸುಲಭವಾಗಿ ಮುಗ್ದೋಗುತ್ತೆ. ಸೊ ಇದು ಮುಖ್ಯವಾಗಿ ನಾವು ದೀಕ್ಷಾದ ಮೇಲೆ ಪಠ್ಯಪುಸ್ತಕವನ್ನ ಹೇಗೆ ಸ್ಕ್ಯಾನ್ ಮಾಡುವುದು ಅನ್ನೋದು ಒಂದು ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಲಾಸ್ಟ್ಗೆ ಒಂದೇ ಒಂದು ನಿಮಿಷದಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಸ್ಕ್ಯಾನ್ ಮಾಡುವ ವಿಚಾರವನ್ನ ಮತ್ತೆ ಡೂ ID ತೆಗೆಯೋ ವಿಚಾರವನ್ನ ತಿಳಿಸಿ ರಿಕಾಲ್ ಮಾಡಿ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡೋಣ. ನಮ್ಮ ದೀಕ್ಷಾವನ್ನ ಓಪನ್ ಮಾಡ್ತೀವಿ. ಇಲ್ಲಿ ಸ್ಕ್ಯಾನರ್ ಇದೆ, ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡ್ತೀವಿ, ಸ್ಕ್ಯಾನರ್ ಓಪನ್ ಆಗುತ್ತೆ. ಆ ನಂತರ ನಮ್ಮ ಭಾಷೆ ಅಥವಾ ನಿಮಗೆ ಯಾವ ಪಾಠ ನಮಗೆ ಅಲಾಟ್ ಆಗಿರುತ್ತೋ ಆ ಪಾಠವನ್ನ ನಾವು ನೋಡ್ತೀವಿ. ಸೊ ಆ ಪಾಠದ ಮುಂದೆ ಇರುವಂತಹ QR ಕೋಡ್ ಏನಿರುತ್ತಾ ಆ QR ಕೋಡ್ ಹತ್ರ ನಾವು ಸ್ಕ್ಯಾನರ್ ತರ್ತಿದ್ದಂಕ್ಲೆ ಅದೇನಾಗುತ್ತೆ, ಆ ಭಾಷೆ, ಆ ಪಾಠ ಓಪನ್ ಆಗುತ್ತೆ. ಆ ಪಾಠ ಓಪನ್ ಆಗಿದ ತಕ್ಷಣವೇ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಅಲ್ಲಿ ನೋಡ್ಬೋದು 3 ರೀತಿಯ ಸಂಪನ್ಮೂಲ 5 ವಿಧಗಳಲ್ಲಿ ಮ್ಯಾಪಿಂಗ್ ಆಗಿರ್ಬೇಕು. ಪ್ರತಿಯೊಂದು ವಿಧವನ್ನ ಓಪನ್ ಮಾಡ್ತೀವಿ, ಅಲ್ಲಿ ಸಂಪನ್ಮೂಲ ಇದೆಯಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ. ಕನ್ಫರ್ಮ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ, ಶೀಟ್ 2 ಅನ್ನ ಫಿಲ್ ಮಾಡ್ತೀವಿ. ಅದೇ ರೀತಿ ಆಗಿದ್ರೆ ಕನ್ಫರ್ಮ್, ಇಲ್ಲಿ ಸಂಪನ್ಮೂಲ ಇಲ್ಲ ಅಂದ್ರೆ ಈ ಸಂಪನ್ಮೂಲಗಳು ಹಿಂದಿನ ವರ್ಷದ ಟೆಕ್ಸ್ಟ್ ಬುಕ್ ಗಳಲ್ಲಿರುತ್ತೆ. ಹಾಗಾಗಿ ಆ ಟೆಕ್ಸ್ಟ್ ಬುಕ್ ಗಳನ್ನ ಸ್ಕ್ಯಾನ್ ಮಾಡಿ ಆ ಒಂದು ಸಂಪನ್ಮೂಲಗಳನ್ನ ಇಲ್ಲಿಗೆ ಮ್ಯಾಪ್ ಮಾಡ್ತೀವಿ. ಅಥವಾ ನೀವೇ ದೀಕ್ಷಾದಲ್ಲಿ ಸರ್ಚ್ ಮಾಡಿ ಇಂತಿಂತ ಕಂಟೆಂಟ್ ನ ಇಲ್ಲಿಗೆ ಈ ಒಂದು ಟೆಕ್ಸ್ಟ್ ಬುಕ್ಕಿಗೆ ಮ್ಯಾಪ್ ಮಾಡಬಹುದು ಅಂತ ನೀವು ಸಹ ಅವುಗಳನ್ನ ಹಾಕಬಹುದಾಗುತ್ತೆ. ಸೊ ಇಷ್ಟು ಕೆಲಸ ಮಾಡಿದ್ರೆ ಈ ಟೆಕ್ಸ್ಟ್ ಬುಕ್, ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ ನ ಮ್ಯಾಪಿಂಗ್ ವಿಚಾರ ಪೂರ್ಣಗೊಳ್ಳುತ್ತದೆ. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ಇಲಾಖೆಗೆ ಮತ್ತು ತಮ್ಮೆಲ್ಲರಿಗೂ ಸೊ ನಾವು ವಂದನೆಗಳನ್ನು ತಲುಪಿಸ್ತಾ ಸೊ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು.